ಅದನ್ನೆಲ್ಲ ಹೆಂಗ್ ಒಪ್ಕೊಳಕಾಗತ್ತೆ ನೋಡಿ. ಬ್ರಿಟಿಷರು ಒಡೆದಾಡ್ತಾ ಇದೆಯಲ್ಲ, ಒಂದ್ 100 ಜನ ನೀವು ಸ್ಟ್ರೈಕ್ ಮಾಡಿದ್ರಿ ಅಂದ್ಕೊಳ್ಳಿ, 20 ಜನ ಈ ಕಡೆ ಕರ್ಕೊಂಡ್ಬಿಡೋದು, 40 ಜನ ಕರ್ಕೊಂಡ್ಬಿಡೋದು. ಈ ಆಟ ಯಾರ ಜೊತೆ ಆಟ ಆಡ್ತೀರಿ ನೀವು? 13 ಹಳ್ಳಿಲಿ 3 ಹಳ್ಳಿಲಿ ತಗೊಳ್ತೀವಿ, ಒಂದ್ 400 ಎಕರೆ ಕೊಡ್ತೀವಿ, ಮಿಕ್ಕಿದ ಕಮರ್ಷಿಯಲ್ ಮಾಡ್ತೀವಿ. ಈ ಒಡೆದಾಡೋ ಆಟ ಬೇಡ ಅಲ್ವಾ? ಇದು ನಂದಲ್ಲ, ಆ 13 ಹಳ್ಳಿಯ ಹೆಣ್ಮಕ್ಳು, ಅಲ್ಲಿಯ ಕುಟುಂಬಗಳು ನಮಗೆ ಬ್ಯಾಡ್ರಿ. ಅವ್ರೇನು ಭೂಮಿ ಕಬ್ಜಾ ಮಾಡಕ್ ಬಂದಿಲ್ಲ, ಇನ್ನೊಬ್ರು ಭೂಮಿ ಕೇಳ್ತಾ ಇಲ್ಲ, ಸರ್ಕಾರದ ಯಾವ ಗ್ಯಾರಂಟಿನೂ ಕೇಳ್ತಾ ಇಲ್ಲ. ಅವರು ನಮ್ಮ ಪಾಡಗ್ ನಾವ್ ಇರ್ತೀವಿ, ನಮ್ಮ ಭೂಮಿ ನಮ್ಗೆ ಬಿಟ್ಟು ಕೊಡಿ ಅಂತ ಅವ್ರೆ. ಅದು ಫಲವತ್ತಾದ ಭೂಮಿ, ಬರಡು ಭೂಮಿ ಅಲ್ಲ. ನೋಡೋಣ, ಇವರಿಗೆ ಇಂಡಸ್ಟ್ರಿಗಳಿಂದ ಬೇರೆಯಿಂದ ಯಾವ್ಯಾವ ಸಮಸ್ಯೆಗಳಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ಜನಪರವಾಗಿರಬೇಕು ಸರ್ಕಾರ, ರೈತರ ಪರವಾಗಿರಬೇಕು. ಯಾಕಂದ್ರೆ ನೀವು ನಮ್ಮ ಪ್ರತಿನಿಧಿಗಳು ಅಲ್ವಾ? ಅದನ್ನ ಮಾಡಿ ಅಷ್ಟೇ. ಅಭಿವೃದ್ಧಿ ಮತ್ತು ಇನ್ನೊಂದ್ ಕಡೆ ಈಗ ಒಂದ್ ನಿಮಿಷ ಒಬ್ಬೊಬ್ಬರಾಗಿ ಕೇಳಬೇಕಲ್ವಾ? ಹೇಳಿ. ಹೌದು, ಅದನ್ನ ಕೇಳಿದ್ವಿ ನಾವು, ಅದನ್ನ ಕೇಳಿದ್ವಿ. ಹೌದು, ನಾನು ಬಂದಿದ್ದೆ, ಮಾತು ಕೊಟ್ಟಿದ್ದೆ, ನೋಟಿಫಿಕೇಶನ್ ಆಗಬಾರ್ದಿತ್ತು. ಅದಕ್ಕೆ ನಾವು ಕೂತ್ಕೊಂಡು ಮಾತಾಡೋಣ, ಪ್ರೋಸ್ ಅಂಡ್ ಕಾನ್ಸ್ ಮಾತಾಡೋಣ. ಒಂದು ನೋಟಿಫಿಕೇಶನ್ ನಿಮ್ಗೆ ಸರ್ಕಾರ ಅರ್ಥ ಆಗ್ಬೋದು, ಡಿನೋಟಿಫೈ ಆಗಬೇಕು, ಲೀಗಲ್ಲು ಜಸ್ಟಿಸ್ ಮಾತಾಡೋಣ ಕೂತ್ಕೊಂಡು. ನಾನು ಪಾಸಿಟಿವ್ ಆಗಿದ್ದೀನಿ, ಓಪನ್ ಆಗಿದ್ದೀನಿ. ನೀವು ಇಷ್ಟು ಪ್ರತಿಭಟನೆ ಮಾಡಿದಾಗ ನಾವು ಸ್ಪಂದಿಸಲೇಬೇಕು. ಆಯ್ತು, ಸರ್ಕಾರ ಹೇಳ್ತಾ ಇರೋದು ಒಂದ್ ಕಡೆ ಅಭಿವೃದ್ಧಿ ಆಗ್ಬೇಕು, ಇನ್ನೊಂದ್ ಕಡೆ ರೈತರ ಹೋರಾಟ, ಎರಡನ್ನೂ ಯಾವ ದೃಷ್ಟಿಕೋನ ನೋಡ್ಬೇಕು? ತಾವೇನು ಹೇಳೋದು? ಯಾರು ಬೆಲೆ ಕೊಡೋದು ಅಂತ ನೋಡಿ. ಸರ್ಕಾರಗಳು ಬರುತ್ತೆ, ಅಭಿವೃದ್ಧಿ ಮಾಡುತ್ತೆ, ನಾಯಕರು ಮೀಟ್ ಮಾಡ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಬರ್ತಾರೆ, ಇವನ್ ಬರ್ತಾನೆ, ಕೊನೆಗೆ ಬೆಲೆ ಕೊಡೋರು ಯಾರು? ಸಾಮಾನ್ಯ ಜನ. ಯಾವ ಬೆಲೆ ಅರ್ಥ ಆಗ್ತಿದೆ ನಿಮಗೆ? ಒಂದು 13 ಹಳ್ಳಿಯವರು ಅವ್ರು ಏನ್ ಮಾಡ್ಬೇಕು? 13 ಹಳ್ಳಿಯವರು ಇವ್ರು ಕಟ್ಟೋ ಕಾರ್ಖಾನೆಗಳಲ್ಲಿ ವಾಚ್ಮನ್ಗಳಾಗ್ಬೇಕಾ? ಕಸ ತೊಳಿಬೇಕಾ? ನೋಡ್ತಾ ಇಲ್ವಾ ಏನಾಗ್ತಿದೆ ಅಂತ ಈ ದೇಶದಲ್ಲಿ? ಈ ತರ ಸರ್ಕಾರ ತಗೊಂಡಿರೋ ಭೂಮಿ ನಿಮಗೆ ಮತ್ತೆ ಇನ್ನೊಂದು ಕಡೆ ಸೆಟಲ್ ಮಾಡ್ತೀನಿ ಅಂತ ಜೀವನಗಳು ಏನಾಗಿದೆ ಅಂತ ನಾವು ನೋಡಿಲ್ವಾ? ಅಂಡ್ ನಾವ್ಯಾರ್ರಿ ಹೇಳೋದಕ್ಕೆ? ಸರ್ಕಾರ ಆಗಲಿ, ದೊಡ್ಡ ನಾಯಕರು ಯಾರಾದ್ರಾಗ್ಲಿ, ಅಲ್ಲಿಯ ಜನರಿಗೆ ಮನಸ್ಸಿದೆಯಾ? ಅವ್ರಿಗೆ ನಿಮ್ ದುಡ್ಡು ಬೇಡ್ರಿ, ನಮ್ ಭೂಮಿ ನಾವ್ ಇಟ್ಕೊಳ್ತೀವಿ, ನೀವು ಅದನ್ನು ಒಪ್ಕೊಳ್ಳೇಬೇಕು ಅಲ್ವಾ? ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆಗ್ತಿರೋ ಮೋಸ ನಮಗ್ ಗೊತ್ತು ಸ್ವಾಮಿ, ಹೊಸ ಕತೆ ಹೊಡಿಬೇಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.